ಕೊನೆಗೂ ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ ಅನ್ನೋ ಸ್ಲೋಗನ್ನ ಜೊತೆಯಲ್ಲಿ ಆರ್ ಸಿ ಬಿ ಪ್ರತಿ ಸಲ ಕಣಕ್ಕಿಳಿತಾ ಇತ್ತು. ಆದರೆ ಕಪ್ ನಮ್ಮದಾಗಿರಲಿಲ್ಲ. ಮೊದಲ ಕಪ್ಪನ್ನು ಬೆಂಗಳೂರಿನ ಹುಡುಗಿಯರು ಗೆದ್ದು ಕೊಟ್ಟಿದ್ದಾರೆ. ಹೆಣ್ಮಕ್ಳೇ ಸ್ಟ್ರಾಂಗು ಗುರು, ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅಂತ ಹೆಣ್ಮಕ್ಳು ಈ ಬಾರಿ ಮೊದಲ ಕಪ್ಪನ್ನು ಗೆದ್ದು ಕೊಟ್ಟಿದ್ದಾರೆ ಆರ್ ಸಿ ಬಿ ಫ್ಯಾನ್ಸ್ಗೆ. ಆರ್ ಸಿ ಬಿ ಫ್ಯಾನ್ಸ್ ಬಹಳಷ್ಟು ವರ್ಷಗಳಿಂದ ಈ ಒಂದು ಕಪ್ಗಾಗಿ ಎದುರು ನೋಡ್ತಾ ಇದ್ರು. ಆದರೆ ನಾನು ಈ ಹಿಂದೆ ಹೇಳಿದಂತೆ ಆರ್ ಸಿ ಬಿ ಫ್ಯಾನ್ಸ್ ಅದೇನೇ ಆದರೂ ಕೂಡ ಆರ್ ಸಿ ಬಿ ಪರವಾಗಿ ನಿಂತಿದ್ರು, ಆರ್ ಸಿ ಬಿಯ ನಿಜವಾದ ಅಭಿಮಾನಿಗಳಾಗಿದ್ದರು. ಹಾಗಾಗಿ ಆರ್ ಸಿ ಬಿಗೆ 16 ವರ್ಷಗಳ ನಂತರ ಮೊದಲ ಕಪ್ ಸಿಕ್ಕಿದೆ. ಆರ್ ಸಿ ಬಿ ಮಹಿಳಾ ಪ್ರೀಮಿಯರ್ ಲೀಗ್ನ 2ನೇ ಸೀಸನ್ನಲ್ಲಿ ಬೆಂಗಳೂರು ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ 8 ವಿಕೆಟ್ಗಳಿಂದ ಭರ್ಜರಿ ಗೆಲುವನ್ನು ಪಡೆದು ಚೊಚ್ಚಲ ಮಹಿಳಾ ಪ್ರೀಮಿಯರ್ ಲೀಗ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ. ನಿಜಕ್ಕೂ ಗೆಲುವಿನ ಜೊತೆಯಾಟವಾಡಿದ ಎಲಿಸಿ ಪೆರಿ ಮತ್ತು ರಿಚಾ ಘೋಷ್, ಎಲಿಸಿ ಪೆರಿ ಮತ್ತು ರಿಚಾ ಘೋಷ್ ಇಬ್ಬರು ಕೊನೆವರೆಗೆ ನಿಂತು ಬೆಂಗಳೂರನ್ನು ಗೆಲುವಿನ ದಡ ಸೇರಿಸಿದ್ರು ಅಂತ ಹೇಳ್ಬೋದು. ಆದರೆ ಮೊದಲು ಬ್ಯಾಟಿಂಗನ್ನು ಮಾಡಿದ ಡೆಲ್ಲಿ ಪರವಾಗಿ ಆ್ಯಕ್ಚುಲಿ ಡೆಲ್ಲಿ ತುಂಬಾ ಉತ್ತಮವಾಗಿ ಬ್ಯಾಟಿಂಗ್ ಮಾಡ್ತಾಯಿತ್ತು. ಶಫಾಲಿ ವರ್ಮಾ ಅವರು ತುಂಬಾ ಸೂಪರ್ಬ್ ಆಗಿ ಆಡ್ತಾಯಿದ್ರು. ಆದರೆ 8ನೇ ಓವರ್ನಲ್ಲಿ ಸೋಫಿ ಮಾಲಿನಿ ಅವರು ಒಂದೇ ಓವರ್ನಲ್ಲಿ 3 ವಿಕೆಟ್ಗಳನ್ನು ಪಡೆಯುವ ಮೂಲಕ ದೆಹಲಿಯನ್ನು ಕಟ್ಟಿ ಹಾಕಿದರು. ಅದರ ನಂತರನೇ ಗೆಲುವು ಬೆಂಗಳೂರಿನ ಕಡೆ ವಾಲ್ತು ಅಂತ ಹೇಳ್ಬೋದು. ಡಿ ಸಿ ವಿರುದ್ಧ ಬೆಂಗಳೂರು 8 ವಿಕೆಟ್ಗಳ ಭರ್ಜರಿ ಜಯವನ್ನು ಸಾಧಿಸ್ತು. ಹಾಗೆ ಶ್ರೇಯಾಂಕ ಮತ್ತು ಆಶಾ ಇಬ್ಬರು ಮಿಡಲ್ ಓವರ್ನಲ್ಲಿ ಒಂದು ಅದ್ಭುತವಾದಂಥ ದಾಳಿಯನ್ನು ಮಾಡಿದ್ರು. ಶ್ರೇಯಾಂಕ, ಆಶಾ ಇಬ್ಬರು ಸೇರಿ ಡೆಲ್ಲಿಯ ಮಿಡಲ್ ಆರ್ಡರನ್ನು ತಡಬಡಾಯಿಸಿದ್ರು ಅಂದರೆ ತಪ್ಪಾಗೋದಿಲ್ಲ. ಅದಕ್ಕೋಸ್ಕರನೇ ಪರ್ಪಲ್ ಕ್ಯಾಪ್ ಶ್ರೇಯಾಂಕ ಪಾಟೀಲ್ ಅವರ ಕೈ ಸೇರಿತು. ಆ್ಯಕ್ಚುಲಿ ಶ್ರೇಯಾಂಕ ಪಾಟೀಲ್ ಅವರು ಕೇವಲ 8 ಪಂದ್ಯಗಳಲ್ಲಿ 13 ವಿಕೆಟ್ಗಳನ್ನು ಪಡೆದು ಪರ್ಪಲ್ ಕ್ಯಾಪನ್ನು ತಮ್ಮದಾಗಿಸಿಕೊಂಡ್ರು. ಯಾಕಂದರೆ ಅವರು 2 ಪಂದ್ಯಗಳಲ್ಲಿ ಆಡಿರಲಿಲ್ಲ. ಹಾಗಾಗಿ ಆರೆಂಜ್ ಕ್ಯಾಪ್ ಎಲಿಸಿ ಪೆರಿ ಅವರ ಪಾಲಾಗಿದೆ. ಎಲಿಸಿ ಪೆರಿ ಅವರು ಈ ಹಿಂದಿನ 2 ಪಂದ್ಯಗಳಲ್ಲಿ ಬೆಂಗಳೂರು ಫೈನಲ್ ತಲುಪೋದಕ್ಕೆ ಮಹತ್ವದ ಪಾತ್ರವನ್ನು ವಹಿಸಿದ್ರು. ಇವತ್ತು ಕೂಡ ಅವರು ಉತ್ತಮವಾಗಿ ಆಡಿ ಆರೆಂಜ್ ಕ್ಯಾಪನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ನಿಜಕ್ಕೂ ಶ್ರೇಯಾಂಕ ಪಾಟೀಲ್ ಅವರು ಹೆಮ್ಮೆಯ ಕನ್ನಡತಿ. ಅವರು ಕರ್ನಾಟಕ ತಂಡದಲ್ಲಿ, ಬೆಂಗಳೂರು ತಂಡದಲ್ಲಿ ಆಡುತ್ತಿರುವ ಕನ್ನಡತಿ ಅಂದರೆ ತಪ್ಪಾಗೋದಿಲ್ಲ. ಹಾಗೆ ಸ್ಮೃತಿ ಮತ್ತು ಸೋಫಿ ಇಬ್ಬರೂ ಕೂಡ ಓಪನಿಂಗ್ ಪಾರ್ಟ್ನರ್ಶಿಪ್ನಲ್ಲಿ ಉತ್ತಮವಾದಂಥ ಅಡಿಪಾಯವನ್ನು ಹಾಕಿಕೊಟ್ಟಿದ್ರು. ಬೆಂಗಳೂರಿನ ಸ್ಪಿನ್ ದಾಳಿಗೆ ದೆಹಲಿಯ ಬ್ಯಾಟ್ಸ್ಮನ್ಗಳು ತತ್ತರಿಸಿದ್ರು ಅಂತಲೇ ಹೇಳ್ಬೋದು. ಯಾವಾಗಲೂ ಈ ಸಲ ಕಪ್ ನಮ್ಮದೇ ಅಂತ ಹೇಳ್ತಿದ್ವಿ, ಈ ಸಲ ಕಪ್ ನಮ್ಮದು ಗುರು ಅಂತ ಗೆದ್ದು ಕೊಟ್ಟಿದ್ದಾರೆ ಸ್ಮೃತಿ ಮಂದಾನ ಅವರು. ಅಷ್ಟೇ ಅಲ್ಲ, ಅವರು ದೆಹಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪಡೆಯುವಾಗ ಆರ್ ಸಿ ಬಿ ಫ್ಯಾನ್ಸ್ಗೆ ಸ್ಪೆಷಲ್ ಆಗಿ ಕನ್ನಡದಲ್ಲಿ ಮಾತಾಡಿ ಈ ಸಲ ಕಪ್ ನಮ್ಮದೇ ಅಲ್ಲ, ಈ ಸಲ ಕಪ್ ನಮ್ಮದು ಅಂತ ಹೇಳಿದ್ರು. ಅದು ನಿಜಕ್ಕೂ ಅರ್ಥಪೂರ್ಣವಾಗಿತ್ತು. ಈ ಬಾರಿ ಬೆಂಗಳೂರಿನ ರಾಯಲ್ಸ್ ರಾಣಿಯರು ರಾಕಿಂಗ್ ಪರ್ಫಾರ್ಮೆನ್ಸನ್ನು ಕೊಟ್ಟು ಬೆಂಗಳೂರಿಗೆ ಕಪ್ಪನ್ನು ಗೆದ್ದು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಈ ಕಪ್ ಬೆಂಗಳೂರು ಅಭಿಮಾನಿಗಳಿಗೆ ನಿಜಕ್ಕೂ ಒಂದು ಚಿಯರ್ಸ್ ಕೊಡುತ್ತೆ. ಹಾಗೆ ಬೆಂಗಳೂರು ಅಭಿಮಾನಿಗಳಿಗೆ ಮುಂದಿನ ಪಂದ್ಯಗಳಿಗೆ ಹುರಿದುಂಬಿಸುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ 22ನೇ ತಾರೀಕಿನಿಂದ ಮೆನ್ IPL ಸ್ಟಾರ್ಟ್ ಆಗ್ತಾ ಇದೆ. ಇದೇ ಒಂದು ಗೆಲುವನ್ನು ಮೆನ್ IPL ಕೂಡ ಕಂಟಿನ್ಯೂ ಮಾಡುತ್ತಾ ಈ ಸಲ ಮೆನ್ IPLನ ಮೊದಲ ಕಪ್ ನಮ್ಮದಾಗತ್ತಾ ಕಾದು ನೋಡೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಅ ಲಾಟ್.